ಮಧ್ವ ಜಯಂತಿ ಆಚರಣೆ ಪ್ರಯುಕ್ತ ಜ್ಞಾನ ಸತ್ರ ಹಾಗೂ ಸಂಗೀತ ಕಾರ್ಯಕ್ರಮ ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಮಂಗಳವಾರದಂದು ನಡೆಯಲಿರುವ ಶ್ರೀ ಮಧ್ವ ಜಯಂತಿ ಅಂಗವಾಗಿ ಸೋಮವಾರದಂದು ಜ್ಞಾನಸತ್ರ ಹಾಗೂ ಸಂಗೀತ ಕಾರ್ಯಕ್ರಮದ ಅಂಗವಾಗಿ ವೇದಮೂರ್ತಿ ವಾಗೀಶ್ ಆಚಾರ್ಯವರಿಂದ ಪ್ರವಚನ ಹಾಗೂ ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರಾದ ಕನಕಗಿರಿಯ ಹುಸೇನ್ ಸಾಬ್ ದಾಸ್ ಅವರಿಂದ ದಾಸವಾಣಿ ಕಾರ್ಯಕ್ರಮ ಜರುಗಿತು. ದ್ವೈತ ಕೊನೆಗೆ ಬಂದದ್ದು. ಅದಕ್ಕಿಂತ ಪೂರ್ವದಲ್ಲಿ ಅದ್ವೈತ ಹಾಗೂ ವಿಶಿಷ್ಟಾದ್ವೈತ ಏನಿದೆ, ಈ ಚಾರ್ವಾಕರನ್ನ ಖಂಡನೆ ಮಾಡಿದಂತಹ ಸಿದ್ಧಾಂತ ಅಂದ್ರೆ ಪ್ರಧಾನವಾಗಿ ಅದ್ವೈತ ಸಿದ್ಧಾಂತ. ತುಂಬಾ ಅದರ ನಾವೆಲ್ಲ ಶ್ಲಾಘನೆ ಮಾಡಬೇಕು. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ವಿವಾದದ ವಿಷಯ ಅಲ್ಲ, ಸರಿ ಗಮನಿಸ್ಬೇಕು. ತುಂಬಾ ಜನ ಏನ್ಕೊಳ್ತಾರೆ ವಿವಾದ ದ್ವೈತಿಗಳಿಗೆ ಆಟ ಯಾರೋ ಅದ್ವೈತಿಗಳು ಹಿಂಗೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಸರ್ವಥಾ ಅಲ್ಲ, ಸ್ವಲ್ಪ ವೈಚಾರಿಕತೆಗೆ ವ್ಯತ್ಯಾಸ ಇದೆ ಅಷ್ಟೇ ಹೊರತು ಪರಿಪೂರ್ಣವಾಗಿ ವಿರೋಧ ಇಲ್ಲವೇ ಇಲ್ಲ. ಎಷ್ಟೋ ಅಂಶಗಳನ್ನ ಗಮನಿಸಿದರೆ ಸಾಮ್ಯತೆ ಇದೆ. ಯಾವ ವಿಷಯದಲ್ಲಿ ಅಂತಂದ್ರೆ ನೋಡಿ, ಚಾರ್ವಾಕರನ್ನ ನಾನೇ ಹೇಳಿದ ಹಾಗೆ ಬರೀ ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಂತ ಹೇಳಿದವರು ಅವರನ್ನ ಖಂಡನೆ ಮಾಡಲಿಕ್ಕೆ ಹೊರಟಂತಹ ವಿಶಿಷ್ಟಾದ್ವೈತ ಹಾಗೂ ಅದ್ವೈತ ಸಿದ್ಧಾಂತದವರು ಪ್ರತಿಪಾದನೆ ಮಾಡೋದೇನು ಅಂತಂದ್ರೆ ವೇದ ಅನ್ನುವಂಥದ್ದು ಪ್ರಮಾಣ ಅಂತ ಸ್ಥಾಪನೆ ಮಾಡಿ ಶುರು ಮಾಡ್ತಾರೆ. ದೇವರು ಇದ್ದಾನೆ, ಇದೆಲ್ಲ ನಮ್ಮ ಮತಕ್ಕೆ ಸಂಬಂಧಪಟ್ಟಬಹುದು. ನಮ್ಮ ಸಿದ್ಧಾಂತದಲ್ಲೂ ಕೂಡ ವ್ಯಾಸರಾಜರ ಅದ್ಭುತವಾದಂತಹ ಶ್ಲೋಕ ನನಗೆ ಬೆಳಗ್ಗೆ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಿದಯಂ ಪ್ರಮಾಣಮಖಿಲಾಂ ನಾಯಕ ವೇದ್ಯೋ ಹರಿ. ನಂತರ ಮಾಡಿದಂತಹ ದಿನ, ಅದರಿಂದಾಗಿ ನಾಳೆ ದಿನ ಮಧ್ವನವಮಿ ಅಂತ ಕರೀತಾರೆ ಅಂತ ಅಂದುಕೊಂಡಿರ್ತಾರೆ. ಆದರೆ ಮಧ್ವನವಮಿ ಅಂತ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಮಧ್ವಾಚಾರ್ಯರು ಅದೃಶ್ಯರಾದಂತಹ ದಿನ ಏನಿದೆ ಅದನ್ನ ಮಧ್ವನವಮಿ ಅಂತ ಅಂತಾರೆ. ಅನೇಕ ದಾಸರ ಆರಾಧನೆ, ಯತಿಗಳ ಆರಾಧನೆ ಅಂತ ಮಾಡ್ತಾ ಇರ್ತೀವಿ. ಪ್ರಾಕೃತಿಕವಾದಂತಹ ಅವರ ಶರೀರವನ್ನ ತ್ಯಜಿಸಿ ಅಥವಾ ವೃಂದಾವನದೊಳಗಡೆ ಪ್ರವೇಶವನ್ನ ಮಾಡಿರ್ತಾರಲ್ಲ, ಆ ಒಂದು ಕಾಲಮಾನವನ್ನ ಆರಾಧನೆಯಿಂದ ನಾವು ಹೇಗೆ ಆಚರಣೆ ಮಾಡ್ತೇವೋ ಅದೇ ರೀತಿಯಾಗಿ ಮಧ್ವನವಮಿ ಅಂತಂದರೆ ಮಧ್ವಾಚಾರ್ಯರು ಅದೃಶ್ಯರಾದಂತಹ ದಿನ ಅಂತ. ಅದೃಶ್ಯನ ಶಬ್ದಕ್ಕೂ ಇಲ್ಲ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅವರು ಕಾಣಲೇ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಅದೃಶ್ಯ ಅಂತಿರೋದು. ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಕೊನೆಗೆ ಹೇಳ್ತಾರೆ, ಮಧ್ವಾಚಾರ್ಯರು ಅದೃಶ್ಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅದೃಶ್ಯ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವ ಹಾಗೆ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಅದೃಶ್ಯೋ ರೂಪ್ಯಪೀಠೇಸ್ತಿ ದೃಶ್ಯೋಸ್ತಿ ಬದಲಿ ನಡೆ ಅಂತಾರೆ. ಅಂದ್ರೆ ಅದೃಶ್ಯರಾಗಿ ಈಗಲೂ ಕೂಡ ಉಡುಪಿ ಕ್ಷೇತ್ರದಲ್ಲಿ, ರಜತ ಪೀಠ ಅಂದ್ರೆ ಉಡುಪಿ ಕ್ಷೇತ್ರದಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ದೃಶ್ಯರಾಗಿ ಬದರಿ ಕ್ಷೇತ್ರದಲ್ಲಿ ಇವಾಗ ಇದ್ದಾರೆ. ಕಣ್ಣಿಗೆ ಕಾಣೋ ಹಾಗೆ ನಾವು ಹೋಗುವ ಬದರಿ ಅಲ್ಲ, ದೊಡ್ಡ ಬದರಿಯಲ್ಲಿ ವ್ಯವಹಾರ ಮಾಡ್ತಿದ್ದೀವಿ. ಆ ಬದರಿ ಕ್ಷೇತ್ರದಲ್ಲಿ ವ್ಯಾಸರ ಬಳಿ ನಿರಂತರವಾಗಿ ಪಾಠವನ್ನು ಶ್ರವಣ ಮಾಡ್ತಾ ಇವಾಗಲೂ ಇದ್ದಾರೆ. ಹಾಗಾದ್ರೆ ಅದೃಶ್ಯರಾದಂತಹ ಕಾಲಮಾನ ಏನಿದೆ ಅದನ್ನ ನಾವು ಮಧ್ವನವಮಿ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಇನ್ನು ಆಚಾರ್ಯ ಮಧ್ವರು ಅವತಾರ ಮಾಡಿದಂತಹ ದಿನ ಏನಿದೆ
ಅದನ್ನ ಮಧ್ವ ಜಯಂತಿ ಅಥವಾ ವಿಜಯದಶಮಿ ಅಂತ ನಾವು ವ್ಯವಹಾರ ಮಾಡ್ತೀವಿ. ಮಧ್ವ ಜಯಂತಿ ಅಂತ ಕಡಿಮೆ ವ್ಯವಹಾರ, ವಿಜಯದಶಮಿ ಅಂತ ನವರಾತ್ರೋತ್ಸವದಲ್ಲಿ ದಶಮಿ ದಿನ ಬರುತ್ತಲ್ಲ, ಆವತ್ತು ಮಧ್ವಾಚಾರ್ಯರು ಅವತಾರ ಮಾಡಿದ್ದಾರೆ ಅಂತ ತಿಳಿದಿದೆ. ಈ ಮಧ್ವಾಚಾರ್ಯರ ಅವತಾರದ ವಿಷಯ ಅಥವಾ ಅವರ ಮಹಿಮೆಯನ್ನ ಶ್ರವಣ ಮಾಡಬೇಕು ಅಂತಂದ್ರೆ, ಒಂದು ವೇಳೆ ಆಚಾರ್ಯ ಮಧ್ವರು ಅವತಾರ ಮಾಡದೇ ಇದ್ದರೆ ಹೇಗಿರುತ್ತಿತ್ತು ಅಂತ ಊಹೆ ಮಾಡಿಕೊಳ್ಳಬೇಕು. ಆವಾಗ ಆಚಾರ್ಯ ಮಧ್ವರು ಅವತಾರ ಮಾಡಿ ನಮ್ಗೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾವೆಲ್ಲರೂ ಕೂಡ ವಿಶೇಷವಾಗಿ ಸಂತಸದಿಂದ ಕಾಲವನ್ನು ಕಳೀತೇವೆ. ಆದರೆ ಸ್ವಾತಂತ್ರ್ಯದ ಪರಿವೇಗ ನಮಗೆ ಸುಮ್ಮನೆ ಇತಿಹಾಸದಲ್ಲಿ ದೇಶಕ್ಕಾಗಿ ಹೋರಾಟ ಮಾಡಿದವರ ಸ್ಮರಣೆ ಅಂತೂ ಮಾಡ್ತೇವೆ. ಆದರೆ ನಿಜವಾಗಿಯೂ ಕೂಡ ಸ್ವಾತಂತ್ರ್ಯದ ಅನುಭವ, ಅದರ ಸವಿ ಏನಿದೆ ನಾವ್ಯಾರು ಕೂಡ ಹೋಗ್ತಾ ಇಲ್ಲ. ಒಮ್ಮೆ ಊಹೆ ಮಾಡಿಕೊಳ್ಳಿ. ಬಂಧನದಲ್ಲಿ ಇದ್ದವರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಸ್ವಾತಂತ್ರ್ಯದ ಸವಿ ರುಚಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ